ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಕೆಪಿಎಸ್ಸಿ ಪಿಡಿಒ ಎಕ್ಸಾಮ್ನಲ್ಲಿ 5 ನಿಮಿಷ ತಡವಾಗಿದ್ದಕ್ಕೆ ಎಕ್ಸಾಮ್ ಬರೆಯೋಕೆ ಅವಕಾಶ ನೀಡಿಲ್ಲ. ಹೌದು ವೀಕ್ಷಕರೇ, ಬೀದರ್ ಜಿಲ್ಲೆಯ ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಪಿಎಸ್ಸಿ ಪಿಡಿಒ ಪರೀಕ್ಷೆಗಳು ನಡೆಯುತ್ತಿದ್ದು, ಪರೀಕ್ಷೆಗೆ ಕೇವಲ 5 ರಿಂದ 7 ನಿಮಿಷ ತಡವಾಗಿ ಬಂದಿದ್ರಿಂದ ನಮ್ಮನ್ನ ಪರೀಕ್ಷೆಗೆ ಸೇರಿಸಲಿಲ್ಲ ಅಂತ ಕಲಬುರಗಿಯಿಂದ ಬಂದಂತಹ ಕೆಲ ಅಭ್ಯರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ನಮಸ್ಕಾರ, ನಾವೆಲ್ಲರೂ ಕಲಬುರಗಿಯಿಂದ ಬಂದಿದ್ದೇವೆ. ಇವತ್ತು ಪಿಡಿಒ ಎಕ್ಸಾಮ್ ಇದೆ. ನಾವು ಕಲಬುರಗಿಯಿಂದ ಬಂದಿದ್ದೀವಿ. ನಮ್ಗೆ 5 ರಿಂದ 7 ನಿಮಿಷ ಲೇಟ್ ಆಗಿದೆ. ಲೇಟ್ ಆಗಿದ್ರು ಕೂಡ ಈ ಒಂದು ಏನು ಶಿಕ್ಷಣ ಸಂಸ್ಥೆ ಇದೆ, ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆ ಏನಿದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲು, ನಮ್ಗೆ ಒಳಗಡೆ ಬಿಟ್ಟಿಲ್ಲ. ಗೇಟ್ ಹತ್ರ ಬಂದರೆ ಅಲ್ಲಿ ಏನಂದ್ರು ಪ್ರಿನ್ಸಿಪಾಲ್ ಅವ್ರಿಗೆ ಕೇಳ್ತೀವಿ ಅಂದರು. ಪ್ರಿನ್ಸಿಪಲ್ ಅವ್ರಿಗೆ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ನ ತರಿಸಿ ನಮ್ಗೆ ಅಲ್ಲೇ ಯಾಮಾರಿಸ್ಬಿಟ್ರು ಅವರು. ಬಿಡಂಗಿಲ್ಲ ಹೋಗಂತ ಕೇಸ್ ಹೊರಗೆ ಕಳ್ಸ್ಯಾರ ನಮ್ಗೆ. ಪ್ರಿನ್ಸಿಪಲ್ ಅವರಿಗೆ ಇಲ್ಲಿ ತನೂ ನಾವು ಪ್ರಿನ್ಸಿಪಲ್ ಅವ್ರಿಗೆ ಮಾತಾಡ್ತೀವಿ ಅಂದರೆ ಮಾತಾಡ್ಕೊಡ್ಲಿಲ್ಲ. ಈ ರೀತಿ ನಾವು ವಿದ್ಯಾರ್ಥಿಗಳಾದಂಥ ನಮ್ಗೆಲ್ಲರಿಗೂ ಅನ್ಯಾಯ ಆಗಿದೆ ಇವತ್ತು. ಮತ್ತು ಇನ್ನೊಂದು ನಮ್ದು ಏನಂದರೆ, ಈ ನಮ್ಗೆ ಆಯಾ ಜಿಲ್ಲೆನಾಗ ಏನು ಎಕ್ಸಾಮ್ ನಡೀತಾವೆ, KPSC KEAದೇನು ಎಕ್ಸಾಮ್ಸ್ ನಡೀತಾವೆ, ಎಲ್ಲ ವಿದ್ಯಾರ್ಥಿಗಳಿಗೆ ಆಯಾ ಜಿಲ್ಲೆನಾಗೆ ಎಕ್ಸಾಮ್ಸ್ಗಳಿಗೆ ಅಲೋ ಮಾಡಬೇಕು. ಅದು ಬಿಟ್ಟು ಈಗ ನಮ್ಮ ಕಲಬುರಗಿದವ್ರು ಇದ್ದೀವಿ, ಬೀದರ್ಗೆ ಹಾಕ್ಯಾರ. ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಇನ್ ಟೈಮಿಗೆ ಅಟೆಂಡ್ ಮಾಡೋದು ಹಿಂಗೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಇದೇ ಮನವಿ ಮಾಡ್ತೀನಿ, ಈಗ ಮುಂದೆ ಬರೋಂಥ ಯಾವುದೇ ಎಕ್ಸಾಮ್ಗಳು ಆಯಾ ಜಿಲ್ಲೆದಲ್ಲೇ ನಡಿಬೇಕು. ಯಾಕಂದರೆ ಇದು ವಿದ್ಯಾರ್ಥಿನಿಯರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಈಗ ನೀವು ಕಟಾಕಟಿ ಟೈಮ್ ಕೊಟ್ಟಿರಿ, ಏನು ಮುಂಜಾನೆಗೆ ಬಂದು ಈಗ ಹಿಂದಿನ ದಿನ ಬಂದು ಕೇಸಿ ನಾವು ಇಲ್ಲಿ ಬಂದು ಉಳ್ಕೊಂಡು ಮಾಡಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ತೊಂದರೆ ಆಗ್ತದೆ. ನಾವು ವಿದ್ಯಾರ್ಥಿಗಳೇ ಇದ್ದೀವಿ. 5 ಮಿನಿಟ್ಸ್ ಲೇಟ್ ಆಗಿದೆ ಅಂದರೂ ಕೂಡ ನಮ್ಗೆ ಒಳಗಡೆ ಬಿಡಲಿಲ್ಲ. ಇದೊಂದು ಈ ಅನ್ಯಾಯನ ಖಂಡಿಸ್ತೀವಿ ಸರ್. ಈ ಎಕ್ಸಾಮ್ ನಡೆಸೋರು ಯಾರ್ಯಾರು ಇರ್ತಾರಲ್ರಿ, ಈ ಎಕ್ಸಾಮ್ ಯಾವ್ಯಾವ ನಡೀತಾವಲ್ಲ, ಈ ಪ್ರತಿಯೊಂದು ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ನಾವು ಭಾಳ ದೂರಿಂದ ಬಂದೀವಿ ಸರ್. ಪ್ರತಿಯೊಂದು ಏನು ಬೇಜವಾಬ್ದಾರಿ ಹೇಳ್ತಾರೆ ಅಂದರೆ, ಈಗ ಸೆಂಟರ್ನವರು ಈ ಜವಾಬ್ದಾರಿ, ಫೋನ್ ನಿಮ್ಮ ಜವಾಬ್ದಾರಿ, ಬ್ಯಾಗ್ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಅದನ್ನು ಕೂಡ ಸೂಕ್ತ ಕ್ರಮ ಕೈಗೊಳ್ಬೇಕು ಸರ್ ಇದ್ರಕ್ಕೂ. ಯಾಕಂದ್ರೆ ನಾವು ಎಲ್ಲೋ ಗುಲ್ಬರ್ಗ ಜಿಲ್ಲೆಯಿಂದ ಬಳ್ಳಾರಿ ರಾಯಚೂರಿಗೆ ಹೋಗ್ಬೇಕಾಗಿತ್ತು ಅಂತ ತಿಳ್ಕೊರಿ. ಅಲ್ಲಿ ಹೋದ್ಮೇಲೆ ಒಂದು ನೈಟ್ ಅಲ್ಲೇ ಇರಬೇಕಾಗಿರ್ತದೆ ನಾವು. ಅದಕ್ಕೆ ಪೂರಾ ಒಂದೇ ಬ್ಯಾಗ್ ತೊಗೊಂಡು ಓನ್ಲಿ ಹೋಗೋಕ್ಕಾಗಲ್ಲ, ಫೋನ್ ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಫೋನ್ ಬಿಟ್ಟು ಹೋಗ್ಬೇಕಾಯ್ತು, ಒಂದು ಮ್ಯಾಪ್ ಹಾಕೊಂಡು ಕಾಲೇಜ್ ಗೊತ್ತಿರಲ್ಲ, ಮಣ್ಣು ಗೊತ್ತಿರಲ್ಲ. ನಮ್ಮ ಜಿಲ್ಲೆದ ನಮ್ಗೆ ಹಾಕ್ತಾರೆ, ಹೆಂಗಾರ ಆಗ್ತದೆ. ಜೊತೆಗೆ ಏನಪ್ಪ ಅಂತಂದರೆ, ಈಗ ರಾಯಚೂರು ಬಳ್ಳಾರಿ ಅಂತ ತೆಗೆದು ಹಾಕಿದ್ರೆ ಎಕ್ಸಾಮ್ 2 ದಿನ ಇತ್ತಂದರೆ 2 ದಿನ ಬಸ್ ಫ್ರೀ ಅಂತ ಬಿಟ್ಕೊಡ್ರಿ ಎಲ್ಲರಿಗೆ. ಹಾಲ್ ಟಿಕೆಟ್ ತೋರಿಸಿದ್ರೆ ಬಸ್ ಫ್ರೀ. ಸುಮಾರು ನಾವು ಏನು 200-300 ರೂಪಾಯಿ ನಮ್ಗೆ SC ST ಅಂತೇಳಿ ಫೀಸ್ ಫ್ರೀ ಬಿಟ್ಟಾರೆ ಪಿಡಿಒಗೆ. ಅದ್ರ ಇಲ್ಲಿಗೆ ಬಂದು ಹೋಗ್ಬೇಕಾಯ್ತು ಸುಮಾರು 2-2.5 ಸಾವಿರ ಖರ್ಚದ ನಮಗೆ. ಶನಿವಾರ ದಿನ ಬರಬೇಕು, ಲಾಡ್ಜ್ಗಳು ಸಿಗಂಗಿಲ್ಲ, ಎಲ್ಲ ಫುಲ್ ಆಗಿರ್ತಾವೆ. ರೈಲ್ವೆ ಸ್ಟೇಷನ್ ಅಂತ ಜಾಗದಲ್ಲಿ ನಾವು ಮಲ್ಕೊಂಡಿದ್ದೀವಿ, ರಾತ್ರಿ ಎಕ್ಸಾಮ್ ಬರಿತಾ ಇದ್ದೀವಿ. ಇಂಥವು ಮೇನ್ ಅಂತಂದರೆ ಇಲ್ಲಿ ಬ್ಯಾಗು, ಫೋನು ಯಾವುದು ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ ಅವರು. ನಮ್ಮ ಸ್ವಂತ ಜಿಲ್ಲೆಗೆ ಆಗ್ತದೆ, ನಾವು ಎಲ್ಲೋ ಇರ್ತೀವಿ, ಹೆಂಗೋ ಆಗ್ತದೆ, ನಮ್ಮ ಏನೋ ಆಗ್ತದೆ ಅಂತ ಹೇಳ್ತೀವಿ ನಾವು ಸರ್. ಸ್ವಂತ ಜಿಲ್ಲೆಯಲ್ಲಿ ನಮಗೆ ಎಕ್ಸಾಮ್ ನಡೆಸ್ಬೇಕು. ನಮ್ಮದು ಕಲಬುರಗಿ ಜಿಲ್ಲೆ ಸರ್. ಒಂದು ದಿನ ಬರಬೇಕಾಯ್ತು, ಇದು ಹುಡುಕ್ಬೇಕಾಯ್ತು ಅಂದರೆ 1 ಡೇ ಬಿಫೋರ್ ಬರ್ಬೇಕು ನಾವು. ಇದು ಹುಡುಕ್ಲಿಕ್ಕೆ ಒಂದು ಏನಂದ್ರೆ 1 ದಿನ ಬಿಫೋರ್ ಬಂದು ಹುಡುಕಾಡ್ಕೊಂಡು ಕುಂತೀವಿಲ್ಲ ನಾವು. ಮತ್ತು ನೈಟ್ ಇರಬೇಕಾಗಿತ್ತು ಅಂದರೂ ಕೂಡ ನಮ್ಗೆ ಎಲ್ಲಿಯೂ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ರೈಲ್ವೆ ಸ್ಟೇಷನ್ದಾಗ ಮಲ್ಕೊಂಡಿವಿ ಸರ್ ನಾವು ರಾತ್ರಿ. ಮತ್ತು ನಮಗೆ SC ST ನೋಡಿದ್ರೆ ಫ್ರೀ. ಹಾಗಾದ್ರೆ ಬಸ್ನು ಕೂಡ ಫ್ರೀ ಬಿಡ್ಲಿ, ನಮ್ಗೆ ಬರಕ್ಕೆ ವ್ಯವಸ್ಥೆನೂ ಕೂಡ ಫ್ರೀ ಮಾಡಲಿ. ಇನ್ನು ನಮ್ಮ ಜೊತೆ ಅನ್ಯಾಯವಾಗಿದೆ. ವರ್ಷ ಪೂರ್ತಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ತಯಾರಾಗಿದ್ದೇವೆ, ಆದ್ರೆ 5 ರಿಂದ 7 ನಿಮಿಷ ತಡವಾದ ಕಾರಣ ಮಾತ್ರಕ್ಕೆ ನಮ್ಮನ್ನ ಪರೀಕ್ಷೆಗೆ ಸೇರಿಸಿಲ್ಲ ಅಂತ ವಿದ್ಯಾರ್ಥಿಗಳ ಆರೋಪ ಒಂದ್ ಕಡೆ ಆದ್ರೆ, ಇನ್ನೊಂದೆಡೆ ಮೇಲ್ವಿಚಾರಕರಿಗೆ ವಿಚಾರಿಸಿದಾಗ ಯಾವುದೇ ಉತ್ತರ ನೀಡದೆ ಪರೀಕ್ಷೆಯ ಗೈಡ್ ಲೈನ್ಸ್ ಪ್ರತಿಯನ್ನ ತೋರಿಸ್ತಾರೆ ನೋಡಿ. ಕ್ಲಿಯರ್ ಇರ್ಬೇಕು ನೋಡ್ರಿ, ಅದು ಒಂದೊಂದು ವರ್ಡು ಕ್ಲಿಯರ್ ಇರ್ಬೇಕು ಮಹೇಶ್ವರಿ. ಇನ್ನು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ 5 ರಿಂದ 7 ನಿಮಿಷ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಗಿದ್ದಂತೂ ಖಚಿತ. ಕೆಪಿ ನ್ಯೂಸ್ಗೆ ಕ್ಯಾಮರಾಮನ್ ಮಹೇಶ್ ಟಿಗೆ ಕವರೇಜ್. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.